ಓಂ ಶಾಂತಿ. ಲಿವಿಗೆ ಆಗೋಲ್ಲವ್ರು ಯಾರು ಇಷ್ಟಪಡ್ತಾರೆ, ಒಳ್ಳೆಯವರು, ಮಿತ್ರರೇ, ಗೆಳೆಯರೇ, ಭಕ್ತರೇ, ಅಭಿಮಾನಿಗಳೇ, ಎಲ್ಲರೂ ಒಳ್ಳೆಯದಾಗಲಿ. ಇವತ್ತು ನಾನು ನಿಮಗೆ ಅಕ್ಕು ಪ್ರೆಸರ್ ಅಥವಾ ಅಕ್ಕು ಪ್ರೆಸರ್ ಅಥವಾ ಅಕ್ಕು ಪಂಚ್ ಅಂದರೆ ಒಂದು ಪಂಚ್ ಮಾಡೋದು, ಕುಚ್ಚೋದು ಅಂತಾರೆ. ಚುಚ್ಚೋದು ಸೂಜಿನಲ್ಲಿ ಚುಚ್ಚುತ್ತಾರಲ್ಲ, ಈ ಟ್ಯಾಟು ಹಾಕ್ಸ್ಕೊಳ್ತಾರಲ್ಲ. ಟ್ಯಾಟು ಅಂದರೆ ಏನೋ ಕೈ ಮೇಲೆಲ್ಲ ಅಚ್ಚೆ ಹಾಕ್ಸ್ಕೊಳ್ತಾರೆ ನೋಡಿರ್ಬೇಕು. ಕೈ ಮೇಲೆ ಹಳೆ ಕಾಲದಲ್ಲಿ ಒಂದು ಸೂಜಿ ತಗೊಂಡು ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಎಲ್ಲರೂ ಕೈಗಳ ಮೇಲೆ ಹಾಕ್ಸ್ಕೊಳ್ಳೋರು. ಕೆಲವು ಹೆಸರುಗಳೆಲ್ಲ ಹಾಕ್ಸ್ಕೊಳ್ತಾರೆ. ಇಲ್ಲಿ ಕೆಲವರು ಅಚ್ಚೆ ಅಂತಾರೆ, ಏನೋ ಕಮಲದು, ಸರ್ಪ, ಪ್ರಾಣಿಗಳದ್ದು, ಗ್ರಹಗಳದ್ದು, ದೇವತೆಗಳದ್ದು, ಅಥವಾ ಅಪ್ಪ ಅಮ್ಮ, ಅಣ್ಣ ತಮ್ಮ ತಂಗಿ, ಅಥವಾ ಲವರ್ಸು, ಪ್ರೇಮಿಗಳದ್ದು ಹೆಸರು ಹಾಕ್ಕೊಳ್ತಿದ್ರು ಕೈ ಮೇಲೆ. ಅವ್ರು ಹಾಕೋರು ಸಖತ್ತಾಗಿ ಕುಚ್ಚುತ್ತಾಯಿದ್ರು. ಅದೇನೋ ಸೂಜಿ ಇರ್ತದೆ, ಕಡ್ಡಿಲ್ಲ ಸೂಜಿಲ್ಲ, ಅದಕ್ಕೆ ದಾರ ಸುತ್ತಬಿಟ್ಟಿರ್ತಾರೆ. ಅಲ್ಲೊಂದು ಹಿಂಕ ಥರ ಇರುತ್ತೆ. ಆ ಹಿಂಕ ಥರ ಇರೋದ್ರಲ್ಲಿ ಹದ್ಕೊಂಡು ಸರಿಯಾಗಿ ಚುಚ್ಚುತ್ತಾರೆ. ಒಂದೊಂದು ಪ್ರೆಷರ್ ಹಾಕಿದ್ರು ಅಲ್ಲಿ ಚುಚ್ಚುತ್ತೆ, ರಕ್ತ ಬರುತ್ತೆ. ಯಾವಾಗ ಚರ್ಮಕ್ಕೆ ಚುಚ್ಚುತ್ತೆ, ರಕ್ತ ಬಂದು ಅಲ್ಲಿ ಚುಚ್ಚಿ ಈ ಇಂಕವಾಗಿ ಅಲ್ಲಿ ಸೇರಿಕೊಳ್ಳುತ್ತೆ. ಚರ್ಮದಲ್ಲಿ ಸೇರಿಕೊಳ್ಳುತ್ತೆ. ಒಂದು ಸಾರಿ ಚುಚ್ಚಿದ್ರೆ ಚರ್ಮಕ್ಕೆ ಇಳಿಯುತ್ತೆ. ಅದು ಇಳಿದ ತಕ್ಷಣ ಅದರಲ್ಲಿ ಹಿಂಕೆ ಇರುತ್ತೆ. ಆ ಹಿಂಕಾಗಿ ಚರ್ಮದ ಆ ತೂತು ಒಳಗೆ ಸೇರಿಕೊಳ್ಳುತ್ತೆ ರಕ್ತದಲ್ಲಿ. ಅದರ ಚರ್ಮ ತೂತು ಬೀಳುತ್ತೆ, ಮಾರ್ಕ್ ಬೀಳುತ್ತೆ ಚರ್ಮ, ಅದರಲ್ಲಿ ಸೇರ್ಕೊಬಿಡುತ್ತೆ ಇಂಕು. ಆ ಇಂಕ್ ಸೇರ್ಕೊಂಡಾಗ ಏನಾಗುತ್ತೆ, ಆ ಕಲ್ಲರ್ ಹಂಗೆ ಶಾಶ್ವತ ಉಳ್ಕೊಬಿಡುತ್ತೆ. ವಾಸಿ ಆಗುತ್ತೆ, ಗಾಯ ಆಗುತ್ತೆ, ರಕ್ತ ಬರುತ್ತೆ, ವಾಸಿ ಆಗುತ್ತೆ. ಆದರೆ ಎಲ್ಲರಿಗೂ ಆಸೆ ಟ್ಯಾಟು ಹಾಕ್ಸ್ಕೊಳ್ಳೋಕ್ಕೆ. ಕೆಲವರಂತೂ ಶರೀರದ ಮೇಲೆಲ್ಲ ಹಾಕ್ಸ್ಕೊಳ್ಳೋರು. ಈ ಬ್ಯಾಂಕಾಕ್, ಮಲೇಷ್ಯಾ, ಚೈನಾ, ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ, ಜಪಾನ್ ಅಂತ ಕಡೆ ಹೆಚ್ಚಾಗಿದ್ದು ಟ್ಯಾಟುಗಳು ಹಾಕ್ಸ್ಕೊಳ್ತಾರೆ ಅಲ್ವಾ. ಹಾಗೇನೋ ಎಲ್ಲ ದೇಶದಲ್ಲೂ ಇದೆ. ಅದರಲ್ಲೂ ಭಾರತದಲ್ಲಂತೂ ಈ ರಾಜಸ್ಥಾನ, ಕಾಶ್ಮೀರ, ಕೊಡಗು ಇತ್ಯಾದಿ ಹೆಚ್ಚಾಗಿ ಈ ಅಚ್ಚೆ ಅಂತಾರೆ, ಕೈ ಮೇಲೆ ಎಲ್ಲ ಕಡೆ ಹಾಕ್ಸ್ಕೊಳ್ತಾರೆ. ಬೇರೆ ದೇಶಗಳಲ್ಲಂತೂ ಎಲ್ಲೆಲ್ಲೋ ಹಾಕ್ಸ್ಕೊಳ್ತಾರೆ ಶರೀರದಲ್ಲಿ, ಬಿಡಿ, ಅದು ಬೇರೆ ವಿಚಾರ. ಆದರೆ ಹಳೇ ಕಾಲದಲ್ಲಿ ಆ ಒಂದು ನೀಡಲ್ ಮುಳ್ಳು, ಆ ಮುಳ್ಳು ಒಂದು ಸೂಜಿ ಥರ ಅದರಲ್ಲಿ ಹಾಕ್ತಿದ್ರು. ಆದರೆ ಈಗ ಆ ರೀತಿ ಹಿಂಸೆ ಅನುಭವಿಸ್ಬೇಕಾದ ಅಗತ್ಯ ಇಲ್ಲ. ಆ ರೀತಿ ಹಿಂಸೆ ಈಗ ಅನುಭವಿಸ್ಬೇಕಾದ ಅವಶ್ಯಕತೆ ಇಲ್ಲ. ಇದು ಒಂದು ರೀತಿಯಲ್ಲಿ ಅಕ್ಕು ಪ್ರೆಸರ್, ಅಕ್ಕು ಪಂಚ್ ಎಲ್ಲ ಒಂದು ಅಲ್ವಾ. ಇದು ಒನ್ ಟೈಪ್. ಇನ್ನೊಂದು ಯಾವ ರೀತಿ ಅಂದರೆ, ಹೆಣ್ಮಕ್ಳು ಮೂಗು, ಹಳೆ ಕಾಲದಲ್ಲೂ ಈ ಮೂಗೆಲ್ಲ ಮಾಡ್ತಾರೆ. ಅದಕ್ಕೆ ಎಲ್ಲ ಒಂದು ಮೂಗುನತ್ತು ಹಾಕ್ತಾರೆ, ಇಲ್ಲ ರಿಂಗ್ ಹಾಕ್ತಾರೆ ಮೂಗುಗಳಿಗೆ. ಸಾಲದಲ್ಲಿ ಕಿವಿಗಳು ಚುಚ್ಚುತ್ತಾರೆ. ಗಂಡು ಮಕ್ಕಳು ಹಳೆ ಕಾಲದಲ್ಲಿ ಗಂಡಸರು ಹೆಂಗಸರು ಎಲ್ಲರೂ ಚುಚ್ಚುತ್ತಾಯಿದ್ರು. ಅದಕ್ಕೆ ಇಷ್ಟಪ್ಪ ಎಲ್ಲ ಓಲೆ ಎಲ್ಲ ಹಾಕ್ಕೊಳ್ಳೋರು. ಇಲ್ಲಿ ಕೆಲವರು ಕೈಗೆ ಬಳೆಗಳು, ಬೆರಳುಗಳಿಗೆ ರಿಂಗು, ಕಾಲುಗಳಿಗೆ ಕಾಲುಂಗರ, ಹಾಗೆ ಕಾಲುಗಳಿಗೆ ಕಡಗ ಅಂತಾರಲ್ಲ. ಶ್ರೀಕೃಷ್ಣ ಭಗವಾನ್ ಕೂಡ ಕಡಗ ಹಾಕಿದ್ದ, ಬಳೆ ಕಾಲುಗಳಿಗೆ ಅಲ್ವಾ, ಬೆಳ್ಳಿದು, ಬಂಗಾರದು. ಅವಾಗ ಸಖತ್ತಾಗಿರೋವಲ್ಲ. ಆದರೆ ಈಗ ಎಲ್ಲಿ ಸಿಗುತ್ತಾರೆ ಅಷ್ಟೆಲ್ಲ ಬೆಳ್ಳಿ. ಕಾಲಿಗೆ ಬಳೆ ಹಾಕೋಕೆ ಎಲ್ಲಿ ಸಿಗುತ್ತೆ, ಕೈಗೆ ಹಾಕೋಕ್ಕೆ ಕಷ್ಟ ಇದೆ. ಯಾರೋ ಶ್ರೀಮಂತರು ಇರೋರು ಕೈಗೆ ಹಾಕ್ಕೊಳ್ತಾರೆ, ಬಡವ್ರು ಏನು ಮಾಡೋದು ಪಾಪ ಅಲ್ವಾ. ಈ ರೀತಿ ಪರಿಸ್ಥಿತಿ. ಇವೆಲ್ಲ ಏತಕ್ಕಾಗಿ ಹಾಕ್ಕೋಬೇಕು. ಆಲ್ರೆಡಿ ಲಾಸ್ಟ್ ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ. ಈ ಒಡವೆಗಳು, ಬಂಗಾರದ ನೆಕ್ಲೆಸ್ಸು, ಬಂಗಾರದ ವಸ್ತುಗಳು ಯಾಕೆ ಹಾಕ್ಕೊಳ್ತಾರೆ ಅಂತ ನಾನು ಹಿಂದೆ ಹಾಕಿದ್ದೀನಿ ವಿಡಿಯೋ. ಅದರಲ್ಲಿ ಏನು ಹೇಳಿದ್ದೀರಂದರೆ, ಪ್ರತಿ ವಸ್ತುಗೂ ರಸವಿದ್ಯೆಯಲ್ಲಿ ವಜ್ರಾದೇಹಿ, ಸಂಜೀವಲಿ, ಆಮೇಲೆ ಅದೆಲ್ಲ ಇದೆ ನೋಡಿ, ಅದರಲ್ಲಿ ಹಾಕಿದ್ದೀನಿ. ಬಂಗಾರ, ರಸವಿದ್ಯೆಯಲ್ಲಿ ಬಂಗಾರ, ಆ ವಿಡಿಯೋದಲ್ಲೆಲ್ಲ ಅದು ಹೇಳಿದ್ದೀನಿ ನಾನು. ಒಂದು ಕಲ್ಲಾಗಲಿ, ಎಲೆ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಅದಕ್ಕೊಂದು ಎನರ್ಜಿ ಇರುತ್ತೆ. ಅದೇ ರೀತಿ ಬಂಗಾರಕ್ಕೆ ತುಂಬ ಪವರ್ಫುಲ್ಲಾಗಿ ಎನರ್ಜಿ ಇರುತ್ತೆ. ನಾವು ನೆಕ್ಲೆಸ್ಸು, ಒಡವೆಗಳು, ಬಳೆಗಳು ಇವೆಲ್ಲ ಹಾಕ್ಕೊಂಡಾಗ
ಅದರಲ್ಲಿರೋ ಎನರ್ಜಿ ನಮ್ಮ ಶರೀರಕ್ಕೆ ಬರುತ್ತೆ. ಅದಕ್ಕೆ ನಾವು ಒಡವೆಗಳು ಇವೆಲ್ಲ ಹಾಕ್ಕೊಳ್ಳೋದು. ಆದರೆ ಇದರಲ್ಲಿ ಒಂದು ಟೆಕ್ನಿಕ್ ಮಾಡಿದ್ದಾರೆ ಅವರು ಒಡವೆ ಹಾಕ್ಕೊಳ್ಳೋದ್ರಲ್ಲಿ. ಏನಪ್ಪ ಅಂದರೆ ಕಿವಿಗೆ ಚುಚ್ಚುತ್ತಾರೆ. ಯಾಕೆ? ಮೂಗು ಚುಚ್ತಾರೆ ಯಾಕೆ? ಆದರೆ ಈಗಿನ ಕಾಲದ ಹೆಣ್ಮಕ್ಳು ಮೂಗು ಚುಚ್ಚಲ್ಲ, ಕಿವಿನೂ ಚುಚ್ಚಲ್ಲ. ಆದರೆ ಮೂಗನ್ನ ತಗೊಂಡಿರ್ತಾರೆ. ಅದು ಹೆಂಗೆ? ಚುಚ್ಚ ಇರೋದಿಲ್ಲ. ಕಿವಿಗಳು ಚುಚ್ಚಿರಲ್ಲ, ಅದು ಗೋಲೆ ಹಾಕ್ಕೊಂಡಿರ್ತಾರೆ. ಹೆಂಗೆ? ಪ್ರೆಸ್ಸಿಂಗು, ಓನ್ಲಿ ಪ್ರೆಸ್ಸಿಂಗ್ ಬಟನ್. ಸುಮ್ಮನೆ ಹಂಗಂದರೆ ಅದು ಹಿಡ್ಕೊಂಡಿರುತ್ತೆ ಅಷ್ಟೆ. ಚುಚ್ಚೋದು ಗಿಚ್ಚೋದು ಏನಿಲ್ಲ. ಮೂಗು ಅಷ್ಟೇ, ಹಂಗೆ ಪ್ರೆಸ್ ಮಾಡಿದ್ರೆ ಅದು ಹಿಡ್ಕೊಂಡಿರುತ್ತೆ. ಆ ಥರ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಲ್ವಾ? ಏನು ಉಳ್ದಾಗೆಲ್ಲ ಹಾಕ್ಕೊಳ್ತಾರೆ ಬಿಡಿ. ಈ ರೀತಿಯೆಲ್ಲ ಇರುತ್ತೆ. ಇನ್ನೂ ಬೇರೆ ದೇಶದವ್ರು ಎಲ್ಲೆಲ್ಲೋ ಶರೀರದಲ್ಲಿ ಡಿಸೈನ್ ಹಾಕ್ಕೊಂಡಿರ್ತಾರೆ ಬಿಡಿ, ಅದು ಬೇರೆ ವಿಚಾರ. ಓಕೆಲ್ಲ. ಆದರೆ ಇಲ್ಲಿಲ್ಲ ಅಲ್ಲ, ಏನು ಹೇಳೋಕೆ ಹೊರಟಿದ್ದಿಲ್ಲ. ಆದರೆ ಈ ಟ್ಯಾಟು ಆಗ್ತಿದ್ದಲ್ಲ, ಚುಚ್ಚುತ್ತಿದ್ರಲ್ಲ, ಅದೆಲ್ಲ ಈಗ ಚುಚ್ಚಲ್ಲ. ಹಳೆ ಕಾಲದಲ್ಲಿ ಚುಚ್ತಿದ್ರು, ಈಗೆಲ್ಲ ರೇರು. ಎಲ್ಲೋ ಒಬ್ಬೊಬ್ರು ಅಷ್ಟೇ. ಯಾವುದೋ ಹಳ್ಳಿ ಕಡೆ, ಹತ್ತ ಕಡೆ, ಇತ್ತ ಕಡೆ, ಬೇರೆ ರಾಜ್ಯಗಳಲ್ಲಿ ಎಲ್ಲೋ ಒಂದು ಕಡೆ, ಈ ಕಾಡಿನ ಜನಾಂಗ ಅಂಥ ಕಡೆ ಏನಾದರೂ ಈ ರೀತಿ ಎಲ್ಲ ಚುಚ್ಚುತ್ತಾರೇನೋ ಗೊತ್ತಿಲ್ಲ. ಈ ಸಿಟಿಗಳಲ್ಲೆಲ್ಲ ತುಂಬ ರೇರ್. ಏನಿದ್ರು ಸೀಲ್ ಡೈಗಳಿರ್ತಾವೆ, ಡೈಗಳು ಅಥವಾ ಸ್ಟಿಕ್ಕರ್ಗಳು ಆರಾಮ್ಸೆ ಹಂಗೆ ಹಾಕ್ಬಿಡೋದು, ಹಂಗೆ ಕಿತ್ತುಬಿಡೋದು, ಒಂದು ಕಾಲದಲ್ಲಿ ಪಾಪ ಹೆಣ್ಮಕ್ಳು ಕೂತ್ಕೊಂಡು ಮೆಹಂದಿ ಬರೆಯೋರು. ಹಳೆ ಕಾಲದ ರಾಜರು ರಾಣಿಯರು ಅವ್ರ ಮಕ್ಕಳಿಗೆ ಮದುವೆ ಮಾಡ್ಬೇಕಾದ್ರೆ ಹೆಣ್ಮಕ್ಳಿಗೆ ಭಯಾನಕವಾಗಿ ಎಲ್ಲ ಶೃಂಗಾರ ಮಾಡೋರು ಮದುವೆಗೆ. ಅವ್ರವ್ರು ಮಾಡ್ಕೊಳ್ಳೋರು ಹೆಣ್ಮಕ್ಳೆಲ್ಲ ಅಲ್ವಾ? ಈಗ ಗಂಟೆಗಟ್ಟಲೆ ಆ ರೀತಿ ಯಾರು ಕೂತ್ಕೊಂಡು ಹಾಕಲ್ಲ, ಎಲ್ಲ ಸ್ಟಿಕ್ಕರ್ಗಳು ಹಾಕ್ಬಿಡ್ತಾರೆ. ಒಂದು ಸ್ಟಿಕ್ಕರ್ ಹೊತ್ಬಿಟ್ಟು ಹಿಂಗೆ ಅಂದ್ಬಿಟ್ರೆ ಬಂದ್ಬಿಡುತ್ತೆ. ಆದರೆ ಬರ್ತಾ ಶರೀರ ಅನಾರೋಗ್ಯದಿಂದ ಅತಿ ಬೇಗನೆ ಆಯುಸ್ ಮುಗಿದೋಗುತ್ತೆ. ಒಂದನೇದು ಅನಾರೋಗ್ಯ, ಸುಸ್ತು, ಏನೇನೋ BP, ಶುಗರು, ಇಲ್ಲೊಂದು ಮತ್ತೊಂದು ಸಕ್ಕರೆ ಕಾಯಿಲೆ, ಆ ಕಾಯಿಲೆ, ಈ ಕಾಯಿಲೆ, ಅದು ಪೈಲಾರಾಯಿತು, ಇದು ಪೈಲಾರಾಯಿತು, ಅದು ರೋಗ ಆಯಿತು, ಇದು ರೋಗ ಆಯಿತು, ಹೀಗೆ ಸಾಯ್ತಾರೆ. ತುಂಬ ಲೋಕಲ್. ಅದರಲ್ಲೂ ಬ್ರೈನು ಎಲ್ಲರೂ ಹೇಳೋದನ್ನ ನಾವು ಟೆಕ್ನಾಲಜಿಯಲ್ಲಿ ಇಂಪ್ರೂವ್ ಅಂತಾರೆ. ಆದರೆ ಕಾರ್ಖಾನೆಗಳಿಂದ, ಫ್ಯಾಕ್ಟ್ರಿಗಳಿಂದ ಎಷ್ಟು ಪರಿಸರ ಮಾಲಿನ್ಯ ಆಗ್ತಾಯಿದೆ, ಎಷ್ಟು ಪರಿಸರಕ್ಕೆ ತೊಂದರೆ ಆಗಿದೆ, ಇದು ಕೇವಲ ಓದಿರೋರಿಗೆ ಮಾತ್ರ ಗೊತ್ತಾಗುತ್ತೆ. ಪರಿಸರ ಪ್ರೇಮಿಗಳಿಗೆ, ಅದರ ಸಂಶೋಧಕರಿಗೆ ಮಾತ್ರ ಗೊತ್ತಾಗುತ್ತೆ. ಸಾಮಾನ್ಯ ಜನರಿಗೆ ಅದು ಅಷ್ಟು ಅರ್ಥ ಆಗಲ್ಲ. ಈಗ ಗೊತ್ತಾಯ್ತಲ್ಲ. ನಿಜ ಹೇಳಬೇಕಂದ್ರೆ ಟೆಕ್ನಾಲಜಿ ಇಂಪ್ರೂವ್ ಆಗಿಲ್ಲ. ಟೆಕ್ನಾಲಜಿ ಇನ್ನೂ ಸಂಪೂರ್ಣ ಮನುಷ್ಯ ಹಾಳಾಗಿದ್ದಾನೆ. ಒರ್ಜಿನಾಲಿಟಿ ಇಲ್ಲದೆ ಲೋಕಲ್ ಆಗಿಬಿಟ್ಟಿದ್ದಾರೆ ಮನುಷ್ಯ. ಅದಕ್ಕೆ ಎಕ್ಸಾಂಪಲಾಗಿ ನಾನು ಈ ಒಂದು ಕುಚ್ಚುತ್ತಾರಲ್ಲ ಅಕ್ಯುಪ್ರೆಷರ್, ಅದು ಹಳೆಯ ಕಾಲದಲ್ಲಿ ಇದು ಯಾಕೆ ಕುಚ್ಚೋರು ಗೊತ್ತಾ ನಿಮಗೆ? ಹಳೆಯ ಕಾಲದಲ್ಲಿ ಋಷಿಮುನಿಗಳು, ನಮ್ಮಂಥವ್ರು ಸಾಧುಗಳು ಚಪ್ಪಲಿ ಹಾಕ್ತಿರ್ಲಿಲ್ಲ. ಯಾಕೆ ಗೊತ್ತಾ? ಚಪ್ಪಲಿ ಹಾಕ್ತಿರ್ಲಿಲ್ಲ. ಅದಕ್ಕೆಲ್ಲ ಹೇಳೋಕ್ಕೆ ನಾನು ಇಷ್ಟು ಪಾಠ ಮಾಡೋಕ್ಕೆ ಬಂದಿದ್ದೀನಿ. ಇದೇ ಲಾಸ್ಟ್ವರೆಗೂ ನೋಡಿ ವೀಡಿಯೋ, ಇಲ್ಲೊಂದು 5-10 ನಿಮಿಷ ಆಗುತ್ತೆ. ಈಗ ಹೇಳ್ತಿಲ್ಲ ನೋಡಿ ಇವರೇ. ಅಕ್ಯುಪ್ರೆಷರ್ ಅಂತ ಚುಚ್ಚತಕ್ಕಂಥದ್ದು ಇಡೀ ನಮ್ಮ ಶರೀರದಲ್ಲಿ ಕಣ್ಣುಗಳು, ಕಿವಿಗಳು, ಮೆದುಳು, ನಾಲಿಗೆ, ಕೈಗಳು, ಬೆರಳುಗಳು, ಮೂಳೆಗಳು, ಕಾಲುಗಳು, ಹಾಗೆ ಹೊಟ್ಟೆ ಒಳಗೆ ಕಿಡ್ನಿ, ಕರಳು, ಸಣ್ಣ ದೊಡ್ಡ ಕರಳು, ಶ್ವಾಸಕೋಶ, ಹೃದಯ, ಇವೆಲ್ಲ ಇರ್ತವೆ ಮನುಷ್ಯ ಶರೀರದಲ್ಲಿ ಭಾಗಗಳು. ಆ ಎಲ್ಲ ಭಾಗಗಳು ರಿಮೋಟ್ ಅಂತೀವಿ. ಮೇಯ್ನ್ ಕಂಟ್ರೋಲ್ ಎಲ್ಲಿರುತ್ತೆ ಗೊತ್ತಾ? ಕೈಗಳಲ್ಲಿರುತ್ತೆ. ನಿಮಗೆ ಗೊತ್ತಾ? ಅದು ಕೈಗಳಲ್ಲಿ ಎಲ್ಲಾದರೂ ಒಂದು ಕಡೆ ಚುಚ್ಚಿದ್ರೆ ಅದು ಯಾವುದೋ ಒಂದು ಶರೀರದ ಭಾಗಕ್ಕೆ ಹೋಗಿ ಟ್ರೀಟ್ಮೆಂಟ್ ಕೊಡುತ್ತೆ. ಅಲ್ಲಿ ಅದು ಆಕ್ಟಿವೇಟ್ ಆಗುತ್ತೆ. ಇಲ್ಲಿ ಚುಚ್ಚಿದ್ರೆ ಕೈನಲ್ಲಿ ಬೆರಳುಗಳು ಎಲ್ಲೇ ಆಗಲಿ ಕೈಯಲ್ಲಿ, ಇಲ್ಲಿ ಚುಚ್ಚಿದ್ರೆ ಅಥವಾ ಇಲ್ಲೆಲ್ಲ ಚುಚ್ಚಿದ್ರೆ ಅಲ್ಲಿ ಹೋಗಿ ಆಕ್ಟಿವೇಟ್ ಆಗ್ತವೆ ಶರೀರದಲ್ಲಿ. ಅದಕ್ಕೆ ಸ್ವಲ್ಪ ನಾನು ಇವತ್ತು ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ. ಕಾಲುಗಳು, ಪಾದ ಇರುತ್ತಲ್ಲ, ಇವಾಗ ಇದೆಲ್ಲ ಕೈಗಳಾಯಿತು ಅಲ್ವಾ? ಬೆರಳುಗಳು ಎಲ್ಲೇ ಚುಚ್ಚಿ ಅಲ್ಲಲ್ಲಿ ಕೆಲವು ಶರೀರದ ಭಾಗಗಳಿರುತ್ತೆ. ನಮ್ಮ ಶರೀರದ ಭಾಗಗಳು, ಮೆದುಳು, ಇಲ್ಲಿ ಚುಚ್ಚಿದ್ರೆ, ಇಲ್ಲಿ ನೋಡಿ ಈ ಬೆರಳಿದೆಯಲ್ಲ, ಇಲ್ಲಿ ಚುಚ್ಚಿದ್ರೆ ನಮ್ಮ ಬೆನ್ಮೂಳೆಗೆ ಟ್ರೀಟ್ಮೆಂಟ್ ಇಲ್ಲಿ ಕೊಡೋದು. ಇಲ್ಲಿ ಚುಚ್ಚಿದ್ರೆ ಯಾವ ಭಾಗದಲ್ಲಿ ಚುಚ್ಚಿದ್ರೆ ಅಲ್ಲಿ ಬೆನ್ಮೂಳೆನಲ್ಲಿ ಅಲ್ಲಿ ಸರಿ ಹೋಗುತ್ತೆ. ಅದೇ ಸೆಂಟ್ರ್ ಪಾಯಿಂಟಲ್ಲಿ ಚುಚ್ಚಿದ್ರೆ ಹೊಟ್ಟೆ ಒಳಗೆ ಕರಳುಗಳು ಸರಿ ಹೋಗುತ್ತೆ. ಕರಳುಗಳು ಎಲ್ಲಾದರೂ ಅವಾಗೆ ರೋಗ ಇದ್ದರೆ, ಇಲ್ಲೊಂದು ಕಷ್ಟ ಇದ್ದರೆ, ವೀಕ್ ಇದ್ದರೆ ಅವು ಎಚ್ಚೆತ್ಕೊಳ್ತವೆ. ಅಂದರೆ ಇಲ್ಲಿ ಚುಚ್ಚಿದ್ರೆ ಅಲ್ಲಿ ಜಾಗೃತ ಆಗ್ತವೆ, ಇಲ್ಲಿ ಚುಚ್ಚಿದ್ರೆ ಬೆನ್ನುಮೂಳೆ ಜಾಗೃತ ಆಗುತ್ತೆ, ಇಲ್ಲೆಲ್ಲ ಚುಚ್ಚಿದ್ರೆ ಕಣ್ಣುಗಳು ಜಾಗೃತ ಆಗುತ್ತೆ. ಆ ರೀತಿ ಬೆರಳುಗಳಲ್ಲಿ ಅಲ್ಲೆಲ್ಲ ಪಾಯಿಂಟ್ಗಳು. ಆ ಪಾಯಿಂಟ್ಗಳು ನೋಡ್ಕೊಂಡು ಚುಚ್ಚಿದ್ರೆ
ಶರೀರದ ಎಲ್ಲ ಅಂಗಾಂಗಗಳು ಜಾಗೃತ ತಗೊಳ್ತವೆ. ಕಣ್ಣುಗಳೆಲ್ಲಾದರೂ ವೀಕ್ ಇದ್ದರೆ ಸ್ವಲ್ಪ ಸರಿ ಹೋಗ್ತವೆ, ಕಿವಿಗಳು ವೀಕ್ ಇದ್ದರೆ ಸರಿ ಹೋಗುತ್ತೆ, ಬ್ರೈನ್ ವೀಕ್ ಇದ್ದರೆ ಸ್ವಲ್ಪ ಸರಿ ಹೋಗುತ್ತೆ. ಅಂದರೆ ಶಾರ್ಪ್ ಆಗುತ್ತೆ. ಎಚ್ಚೆತ್ಕೊಳ್ತವೆ. ನಿದ್ರೆಯಿಂದ ಎಚ್ಚೆತ್ಕೊಳ್ತವೆ, ತೂಗಡಿಸ್ತಾ ಇರ್ತಾವಲ್ಲ ತಮೋ ಪ್ರವೃತ್ತಿ. ಆ ತಮೋ ಪ್ರವೃತ್ತಿಯಿಂದ ರಜೋಯಿಂದ ಸಾತ್ವಿಕ ಗುಣಕ್ಕೆ ಬರ್ತವೆ ಶರೀರದಲ್ಲಿರೋ. ಅದಕ್ಕೆ ಈ ಚುಚ್ಚೋದು. ಅದನ್ನು ಕಂಡುಕೊಂಡ್ರು ಎಲ್ಲಿ ಚುಚ್ಚಬೇಕು ಅಂತ, ಎಲ್ಲೆಲ್ಲಿ ಯಾವ ಪಾಯಿಂಟ್ ಚುಚ್ಚಿದರೆ. ಇದು ಹಳೆಯ ಕಾಲದಲ್ಲಿ ನಮ್ಮ ಸನಾತನ ಋಷಿಬರಿಗಳು ತಜ್ಞರು ಈ ಕೆಲಸ ಮಾಡೋರು. ಅದಕ್ಕೆ ಗುರುಗಳು ಚಪ್ಪಲಿಗಳು ಹಾಕ್ತಿರ್ಲಿಲ್ಲ. ಸಾಧುಗಳು ಯಾಕೆ ಚಪ್ಪಲಿ ಹಾಕಲ್ಲ ಗುರುಗಳು ಅಂದರೆ, ಹೊರಗಡೆ ಕಲ್ಲುಗಳಿರ್ತವೆ, ಸಣ್ಣ ಸಣ್ಣ ಕಲ್ಲುಗಳು, ಕಡ್ಡಿಗಳು, ಹಳ್ಳ ದಿನ ಮಣ್ಣು ಇರುತ್ತೆ, ಅದು ಚುಚ್ಕೊಳ್ತಾ ಇರುತ್ತೆ ಕಾಲುಗಳಿಗೆ. ಚುಚ್ಚುತ್ತಾ ಇದ್ದರೆ ಕಾಲುಗಳಿಗೆ ಏನಾಗುತ್ತೆ, ಇಡೀ ನಮ್ಮ ಶರೀರದ ಅಂಗಾಂಗಗಳು ಜಾಗೃತಗೊಳ್ತವೆ. ಆಯಾ ಪಾಯಿಂಟ್ಗಳಲ್ಲಿ ಕಲ್ಲುಗಳು ಚುಚ್ಚಿದಾಗ ಕಾಲಿಗೆ ಇಡೀ ಶರೀರದಲ್ಲಿರೋ ಅಂಗಾಂಗಗಳು ಜಾಗೃತಗೊಳ್ತವೆ. ಈಗ ಅರ್ಥ ಆಯ್ತಲ್ಲ. ಪಾದಗಳಲ್ಲಿ ಕಲ್ಲುಗಳು ಚುಚ್ತವೆ ಚಪ್ಪಲಿ ಹಾಕಿಲ್ಲ ಅಂದರೆ. ಯಾವ್ಯಾವ ಪಾಯಿಂಟಲ್ಲಿ ಎಲ್ಲಿ ಚುಚ್ಚಿದ್ರೆ ಶರೀರದಲ್ಲಿ ಯಾವ ಅಂಗಾಂಗಗೆ ಅಲ್ಲಿಗೆ ಕನೆಕ್ಟ್ ಇರ್ತವೆ. ಇಡೀ ಕೈಗೆ ಕನೆಕ್ಟ್ ಇರ್ತವೆ ಶರೀರದ ಎಲ್ಲ ಭಾಗಗಳು. ಹಾಗೆ ಪಾದಗಳಿಗೂ ಕನೆಕ್ಟ್ ಇರ್ತವೆ. ಎರಡೂ ಪ್ಯಾರ್ಲಲ್ ಆಗಿರ್ತವೆ. ಕೈಲಲ್ಲಾದರೂ ಟ್ರೀಟ್ಮೆಂಟ್ ತೊಗೋಬೋದು, ಕಾಲುಗಳಲ್ಲಾದರೂ ಟ್ರೀಟ್ಮೆಂಟ್ ತೊಗೋಬೋದು, ಎರಡೂ ಒಂದೇ. ಆ ರೀತಿ ಒಂದು ಕಡ್ಡಿಯಿಂದ ಕುಚ್ಚೋದ್ರಿಂದ ಟ್ರೀಟ್ಮೆಂಟ್ ಕೊಡ್ಬೋದು ಕೈಗಳಲ್ಲಿ ಭಾಗಗಳಿಗೆ. ಅದೆಲ್ಲ ನಾನು ಇವತ್ತು ನಿಮ್ಗೊಂದು ಚೂರು ತೋರಿಸ್ತೀನಿ, ಓಕೆಲ್ಲ. ಏನಪ್ಪ ಅಂದರೆ ಯಾವ ರೀತಿಯಪ್ಪ ಯಾವ ಭಾಗಗಳು ಅನ್ನೋದನ್ನು ನಾನು ಸ್ವಲ್ಪ ಹೇಳ್ತೀನಿ. ಹಳೆಯ ಕಾಲದಲ್ಲಿ ಪದ್ಧತಿ ಇತ್ತು. ಆಮೇಲೆ ಆ ದೇಶದವರು ಈ ದೇಶದವರು ಪರಕೀಯರು ಬಂದು ನಮ್ಮ ಮೇಲೆ ದಾಳಿ ಮಾಡಿ ಇಲ್ಲಿಂದೆಲ್ಲ ಪುಸ್ತಕಗಳೆಲ್ಲ ಗ್ರಂಥಗಳೆಲ್ಲ ಎತ್ತಕೊಂಡು ಹೋಗ್ಬಿಟ್ರು, ಏನೂ ಮಾಡಿದಿರ. ಯಾರ್ಯಾರು ಇಲ್ಲ ಜ್ಞಾನಿಗಳು, ಪಂಡಿತರು, ವೈದ್ಯರಿದ್ರು ಅವ್ರನ್ನೆಲ್ಲ ಒಳಗೊಳಗೆ ಎತ್ತಾಕೊಂಡಾಗ ಸಾಯಿಸಾಕಿದ್ರು. ಇಲ್ಲಿ ಕೆಲವ್ರನ್ನ ಎತ್ತಾಕೊಂಡಾಗ ಅಲ್ಲಿ ಬಂಧಿಸ್ಬಿಟ್ಟು ಅವರೇ ಇಟ್ಕೊಬಿಟ್ಟು ಅವ್ರ ಕೈಲೇ ಸಂಶೋಧನೆ ಮಾಡಿಸ್ಕೊಬಿಟ್ರು. ಲಾಸ್ಟ್ಗೆ ಅವ್ರನ್ನ ಸಾಯಿಸಾಕಿದ್ರು ಹೊರದೇಶದವ್ರು. ಅಂಥ ಕೆಲಸ ಮಾಡಿದ್ರು ಅಲ್ವಾ. ಹಾಗಾಗಿ ನಮ್ಮ ಇಲ್ಲಿನ ಒಳ್ಳೆ ಡಾಕ್ಟ್ರುಗಳು, ಒಳ್ಳೆ ವಿಜ್ಞಾನಿಗಳು, ಒಳ್ಳೆ ಪಂಡಿತರೋತ್ತಮರು, ಜ್ಞಾನಿಗಳು, ವೇದಾಂತಿಗಳು ಎಲ್ಲರನ್ನೂ ಎತ್ತಕೊಂಡು ಹೋದ್ರೆ ಅವಾಗ ಎಲ್ಲ ಸಾಯಿಸ್ಬಿಟ್ರು. ಇವಾಗಲೂ ಸಾಯಿಸ್ತಲೇ ಇದ್ದಾರೆ, ಗೊತ್ತಲ್ಲ ಇವಾಗ. ಎಂತೆಂಥ ವಿಜ್ಞಾನಿಗಳು, ಯಾರಾದರೂ ವಿಜ್ಞಾನಿ ಸ್ವಲ್ಪ ಬೆಳೆದ್ರೆ ಸಾಕು, ಈಗ ಹೊರದೇಶದವ್ರು ಬರಬೇಕಾಗಿಲ್ಲ, ಇಲ್ಲವರೇ ಸಾಯಿಸಾಕ್ತಾರೆ. ನಮ್ಮ ದೇಶದವರೇ ನಮ್ಮವ್ರನ್ನ ಸಾಯಿಸ್ತಾರೆ. ಇಲ್ಲಿರೋರೇ ಒಬ್ಬ ವಿಜ್ಞಾನಿ ಇಲ್ಲಿ ಬೆಳೀಲಿಕ್ಕೆ ಹೋಗಲಿ ಅವ್ರನ್ನ ಇರೋರೆಲ್ಲ ಸಾಯಿಸಾಕ್ತಾರೆ. ಒಬ್ಬ ಪಂಡಿತ, ವೇದಾಂತ ಹೇಳೋ ಪಂಡಿತ, ವೇದಗಳನ್ನು ಪಠನೆ ಮಾಡ್ತಕ್ಕಂಥ ಪಂಡಿತ ಬೆಳೀಲಿಕ್ಕೆ ಬಿಡಲ್ಲ. ಇಲ್ಲಿ ಆಧ್ಯಾತ್ಮದಲ್ಲಿ ದೇವಸ್ಥಾನಗಳು ಉದ್ಧಾರ ಆಗಲಿಕ್ಕೆ ಬಿಡಲ್ಲ, ದೇವಸ್ಥಾನಗಳು ಬೆಳೀಲಿಕ್ಕೆ ಬಿಡಲ್ಲ, ಮಠಗಳು ಬೆಳೀಲಿಕ್ಕೆ ಬಿಡಲ್ಲ. ಸಂಸ್ಕೃತಿ ಹೇಳ್ಕೊಡ್ತಕ್ಕಂಥ ನಮ್ಮಂಥವ್ರು ಯೂಟ್ಯೂಬಲ್ಲಿ ಕೂತ್ಕೊಂಡ್ರೆ ಬೇರೆ ಯಾರೋ ಬರಬೇಕಾಗಿಲ್ಲ. ನಮ್ಮಲ್ಲೇ ಈ ಗುರುಕುಲದಲ್ಲೇ ಇರ್ತಾರೆ ಕೆಲವರು ಅಯೋಗ್ಯರು, ಅವರೇ ಸಾಕು ನಮಗೆ. ಈಗ ಗೊತ್ತಾಯ್ತಲ್ಲ. ಹಾಗೆ ಎಷ್ಟೋ ಮಂದಿ ನಮ್ಮಲ್ಲೇ ಇರೋವರೇ ಸಾಕು ನಮ್ಮನ್ನು ತುಳಿಲಿಕ್ಕೆ. ಈಗ ಗೊತ್ತಾಯ್ತಲ್ಲ, ಯಾರೋ ಇಲ್ಲಿ ಬರಬೇಕಾಗಿಲ್ಲ. ಆದರೂ ನಮ್ಮ ಹಿಂದೂ ಧರ್ಮ, ಸನಾತನ ಧರ್ಮ, ಇದರ ಸಂಸ್ಥಾಪಕ ಆ ಆದಿ ಹೋಗಿ ದೇವಾದಿದೇವ ಮಹಾದೇವ, ಹಾಗೆ ಯೋಗ ಗುರು ಆ ಆದಿಶೇಷ, ಆ ಆದಿಯೋಗಿ ಕೊರಳಲ್ಲಿರ್ತಾನಲ್ಲ ಆದಿಶೇಷ ನಾಗರಾಜ, ಅವನು ಪತಂಜಲಿಯಾಗಿ ಯೋಗ ಗುರುವಾಗಿ ರಕ್ಷಣೆ ಮಾಡ್ತಾ ಬಂದ. ಆದರೂ ಬೇರೆಯವರು ಎತ್ತಕೊಂಡೋಗಿ ಇಲ್ಲಿಂದೆಲ್ಲ ಗ್ರಂಥಗಳು ಅದು ಇದು ನಾವೇ ಸಾಧನೆ ಮಾಡಿದ್ದು, ನಾವೇ ಕಂಡುಹಿಡ್ದಿದ್ದು, ನಮ್ಮದೇ ನೀವು ಫಾಲೋ ಮಾಡಿ ಅಂತ ಅಲ್ಲಿಂದ ನಾವು ಇವಾಗ ಪಡ್ಕೋಬೇಕು. ಅವ್ರು ಹೇಳಿದ್ದನ್ನು ನಾವು ಕೇಳಬೇಕು. ಆ ಪರಿಸ್ಥಿತಿ ಪ್ರತಿಯೊಂದರಲ್ಲೂ ಅದೇ ಕಷ್ಟ ಆಗಿದೆ. ಯಾವುದೇ ವೆಹಿಕಲ್ಗಳಾಗಲಿ, ಯಾವುದೇ ವೈದ್ಯಕೀಯ ಆಗಲಿ, ಯಾವುದೇ ಜ್ಞಾನ ಆಗಲಿ, ಯಾವುದೇ ತಂತ್ರಜ್ಞಾನ ಆಗಲಿ, ಯಾವುದೇ ಪ್ರಾಣಿಗಳು ಪಶುಪಾಲನೆ ಆಗಲಿ, ಕೃಷಿ ಆಗಲಿ, ಬೀಜಗಳಾಗಲಿ, ಯಾವುದೇ ಬೀಜಗಳ ಸಂಶೋಧನೆ ಆಗಲಿ ನಾವೇ ಮಾಡಿದ್ದೆ ಅಂತ ಅವ್ರು ಹೇಳ್ತಿದ್ದಾರೆ. ಆದರೆ ಅದೆಲ್ಲ ಯಾರಪ್ಪನ ಆಸ್ತಿ, ಯಾರ್ದು ಜ್ಞಾನ? ನಮ್ಮದು. ನಾನು ಒಂದೇ ಒಂಚೂರು ಇದು ಅಕ್ಯುಪ್ರೆಷರ್ ಯಾವ್ಯಾವ ಭಾಗಗಳು ಅಂತ ನಿಮ್ಗೆ ತೋರಿಸ್ತೀನಿ, ನೋಡ್ಕೊಬಿಡಿ. 2 ನಿಮಿಷ ತೋರಿಸ್ಬಿಡ್ತೀನಿ ಇವತ್ತು, ನೋಡ್ಕೊಬಿಡಿ. ನೋಡಿ ಇವರ ಈಗ ಅಲ್ಲಿ ಕಾಣಿಸ್ತಾ, ಇದು ಕೈ, ಇಲ್ಲೇ ಲೀಸ್ಟ್ ಇರುತ್ತೆ ನೋಡಿ. ಇದು ಕೈ ಇದೆ, ಕೈಯಲ್ಲಿ ಪ್ರತಿ ಕಡೆ ಒಳ್ಳೊಳ್ಳೆ ಭಾಗ ಇರುತ್ತೆ, ಓಕೆಲಾ. ಆದರೆ ಇಲ್ಲಿ ಲೀಸ್ಟ್ ಇರುತ್ತೆ 1 2 3 ಅಂತ, ಯಾವ್ಯಾವ ಭಾಗದಲ್ಲಿ ಏನೇನು ಅಂತ. ಈಗ ಉದಾಹರಣೆಗೆ ನೋಡಿರಿ, ಈ ಬೆರಳಿದೆ ನೋಡಿ, ಇದರ ಹೆಬ್ಬೆರಳಲ್ಲಿ ಹೆಬ್ಬೆರಳು ಹಿಂದುಗಡೆ ನಾವು ಪಾಯಿಂಟ್ಗಳು ಕುಚ್ಚಿದ್ರೆ ನೋಡಿ, ಬೆನ್ನುಮೂಳೆ ಇದೆ ನೋಡಿರಿ, ಬೆನ್ನುಮೂಳೆ ಇದು. ಬೆನ್ನುಮೂಳೆ ಕೆಳಗಡೆ ಅಂದರೆ ನಮ್ಮ ಕೆಳಗಡೆ ಬೇಷನ್ ಇರುತ್ತಲ್ಲ, ಅಲ್ಲಿ ಕೊನೆಯದು ಬೆನ್ನುಮೂಳೆ ಕೆಳಗಡೆ. ಇಲ್ಲಿಂದ 1 ಪಾಯಿಂಟು, 2 ಪಾಯಿಂಟು, 3 ಪಾಯಿಂಟು, 4 ಪಾಯಿಂಟು, 5 ಪಾಯಿಂಟು, 6 ಪಾಯಿಂಟು, 7 ಪಾಯಿಂಟು, 8 ಪಾಯಿಂಟು, 9 10 11 ಪಾಯಿಂಟ್ ಇದೆ.
ಬೆನ್ನುಮೂಳೆಗೆ. ಹಾಗಾದ್ರೆ ನಾವು ಇಲ್ಲಿ ಕೈಗೆ ಚುಚ್ಚಿದ್ರೆ, ಕೈಗೆ ಈ ಕೈ ಇದೆಯಲ್ಲಪ್ಪ, ಈ ಬೆರಳು, ಈ ಹೆಬ್ಬೆರಳು ಇಲ್ಲಿವರೆಗೂ ಇದಲ್ವಾ, ಇಲ್ಲಿ ಚುಚ್ಚಿದ್ರೆ ನಮ್ಮ ಬೆನ್ನುಮೂಳೆನಲ್ಲಿ ಇಲ್ಲಿ ಜಾಗೃತಗೊಳ್ಳುತ್ತೆ, ಅಂದರೆ ಸರಿ ಹೋಗುತ್ತೆ, ಇಲ್ಲಿ ಸರಿ ಹೋಗುತ್ತೆ. ಗೊತ್ತಾಯ್ತಾ? ಅದೇ ಮೇಲೆ ಇಲ್ಲೆಲ್ಲ ಚುಚ್ಚಿದ್ರೆ ಈ ಪಾಯಿಂಟು ಈ ಬೆನ್ನುಮೂಳೆನಲ್ಲಿ ಇಲ್ಲಿ ಸರಿ ಹೋಗುತ್ತೆ. ಇಲ್ಲಿ ಮಧ್ಯಭಾಗದಲ್ಲಿ ಚುಚ್ಚಿದ್ರೆ ಬೆನ್ನುಮೂಳೆನಲ್ಲಿ ಮಧ್ಯಭಾಗ ಸರಿ ಹೋಗುತ್ತೆ. ಗೊತ್ತಾಯ್ತಲ್ಲ? ಹಾಗೆ ಬೆನ್ನುಮೂಳೆನಲ್ಲಿ ಯಾವ ಭಾಗದಲ್ಲಿ ಕೈನಲ್ಲಿ ಚುಚ್ಚಿದ್ರೆ ಬೆನ್ನುಮೂಳೆನಲ್ಲಿ ಆ ಭಾಗದಲ್ಲಿ ಸರಿ ಹೋಗುತ್ತೆ. ನೋಡಿ, ಕಾಣಿಸುತ್ತಲ್ಲ ಬೆನ್ನುಮೂಳೆ, ಅದು ಮಾರ್ಕ್ ಹಾಕಿದೆ ನೋಡಿ, ಬೆನ್ನುಮೂಳೆ ಚಿತ್ರ ಇದೆ, ನೀವು ನೋಡ್ಬೋದು. ಅದೇ ರೀತಿ ನೋಡಿ, ಇಲ್ಲಿ ಕೈನಲ್ಲಿ ಕರುಳಿದೆ ನೋಡಿ, ಕರುಳುಗಳಿಲ್ಲಿ ಅಂದರೆ ಕರುಳುಗಳು. ನೀವು ಹೇಳ್ತೀರಲ್ಲ, ಕರ ಅಗ್ರೆ ವಸತಿ ಲಕ್ಷ್ಮಿ, ಕರ ಮಧ್ಯೆ ವಿದ್ಯಾಮಹ ಸರಸ್ವತಿ, ಕರಮೂಲೆ ಸ್ಥಿತಿ ಗೌರೈ ನಮ. ಅಂದರೆ ಪಾರ್ವತಿ ಇರೋ ಜಾಗದಲ್ಲಿ ಏನಿದೆ ನೋಡಿ, ಇಲ್ಲಿ ಕಿಡ್ನಿ ಇದೆ ನೋಡೋದಲ್ಲ, 2 ಕಿಡ್ನಿಗಳಿದೆ. ಇಲ್ಲಿ ಬಂದು ಕರುಳಿದೆ, ಕರುಳು ನೋಡ್ರಿ. ಇಲ್ಲಿ ಚುಚ್ಚಿದ್ರೆ ನೀವು ಇಲ್ಲಿ ಚುಚ್ಚುತ್ತಾ ಕೂತ್ಕೊಂಡ್ರೆ ಒಂದು ಯಾವುದನ್ನ ಈ ಥರ ಸ್ಕ್ರೂಡ್ರೈವರ್ ತಗೊಬಿಡಿ. ಅಂದರೆ ತುಂಬ ಶಾರ್ಪ್ ಬೇಡ, ಶಾರ್ಪ್ ಇರಬಾರ್ದು, ನೆನ್ಪಿಟ್ಕೊಳ್ಳಿ. ಶಾರ್ಪ್ ಇದ್ದರೆ ಕೈ ತೂತು ಬಿದ್ದುಬಿಡುತ್ತೆ, ಕೈ ತೂತು ಬೀಳಬಾರ್ದು. ಆ ಥರ ಕಡ್ಡಿ ತಗೊಳ್ಳಿ. ನೀವು ನೋಡ್ಬೋದು, ಈ ಗೋಬಿ ತಿಂತಾರಲ್ಲ, ಗೋಬಿ, ಆ ಥರ ಕಡ್ಡಿಗಳೆಲ್ಲ ಆಗುತ್ತೆ. ಬಟ್ ತುಂಬ ಶಾರ್ಪ್ ಇರಬಾರ್ದು, ನೆನ್ಪಿಟ್ಕೊಳ್ಳಿ. ಇಲ್ಲಿ ಚುಚ್ಚುತ್ತಾ ಕೂತ್ಕೊಂಡ್ರೆ ಆವಾಗ ನಿಮಗೆ ಕರುಳುಗಳು ಆಕ್ಟಿವೇಟ್ ಆಗಿ ಸರೋಗ್ತದೆ. ಕರುಳುಗಳ ರೋಗ ಏನಾದರೆ ಸರಿ ಹೋಗ್ತದೆ ಅಂತ. ಗೊತ್ತಾಯ್ತಲ್ಲ? ಇದು ಇಲ್ಲಿ ನೋಡ್ರಿ, ಇಲ್ಲೆಲ್ಲೋ ಇದೆ ನೋಡ್ರಿ, ಮೋಸ್ಟ್ಲಿ ಹೃದಯ. ಇದು ಸರಿಯಾಗಿ ನನಗೆ ಕಾಣಿಸ್ತಾ ಇಲ್ಲ, ಇಲ್ಲಿ ಹೃದಯ ಅನಿಸುತ್ತೆ ನೋಡ್ರಿ. ಇಲ್ಲಿ ನೋಡ್ರಿ, ಕೈ ಮೂಳೆಗಳಿದು ನೋಡ್ರಿ. ಈ ತೋರು ಬೆರಳು ಇದೆಲ್ಲ, ತೋರು ಬೆರಳು, ಎಡಗೈನಲ್ಲಿ ತೋರು ಬೆರಳು. ನೀವು ಬಲಗೈ ಆದರೂ ಪರವಾಗಿಲ್ಲ, ಎಡಗೈ ಆದರೂ ಪರವಾಗಿಲ್ಲ. ತೋರು ಬೆರಳಲ್ಲಿ ನೋಡ್ರಿ ಕೈ ಮೂಳೆಗಳು. ಅದೇ ನೋಡ್ರಿ, ಇದು ವರ್ಣ ಬೆರಳಿನಲ್ಲಿ ಕಾಲುಗಳ ಮೂಳೆಗಳು. ಇಲ್ಲಿ ನೋಡ್ರಿ ಸೆಂಟ್ರ್, ಶನೇಶ್ವರ ಬೆರಳು ಇದು ಸೆಂಟ್ರದು. ಇಲ್ಲಿ ನೋಡ್ರಿ ಕಣ್ಣುಗಳು, ಬಾಯಿ, ಇಲ್ಲಿ ಚುಚ್ಚಿದ್ರು. ಇದೇ ರೀತಿ ಕೈನಲ್ಲಿ ಸಾಕಷ್ಟು ಪಾಯಿಂಟ್ಗಳು ನಮ್ಮ ಶರೀರದ ಇರುತ್ತೆ. ಅಲ್ಲೆಲ್ಲಿ ಚುಚ್ಚಿದ್ರೆ ಆಗ ಇದು ಜಾಗೃತಗೊಳ್ತವೆ ಅನ್ನೋದು ಇದೊಂದು. ಗೊತ್ತಾಯ್ತಲ್ಲ? ಓಕೆ, ಇದು ನೋಡಿದ್ರಲ್ಲ. ಈಗ ಅಲ್ಲಿ ನೋಡಿದ್ರಲ್ಲ, ಗೊತ್ತಾಯ್ತಲ್ಲ? ಇದು ನಮ್ಮ ದೇಶದೇ ವಿದ್ಯೆ. ಯಾರೋ ಎತ್ತಕೊಂಡೋಗಿ ಲಾವ್ ಮಾಡಿದ್ರಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಇವಾಗ ಆ ವಿಜ್ಞಾನಿಗಳು, ಯಾವುದೋ ದೇಶದ ವಿಜ್ಞಾನಿದು ಯಾರೋ ಇರುತ್ತೋ ಗ್ರಂಥಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲೇ ಇಲ್ಲ. ಆದರೆ ಈಗ ಅವ್ರದ್ದೇ ಪಬ್ಲಿಸಿಟಿ ಏನಪ್ಪ ಮಾಡೋದು ಹಾಗಾಗಿದೆ. ಅದಕ್ಕೆ ನೋಡಿ, ಕಾಲುಗಳಲ್ಲೂ ಅಷ್ಟೇ, ನಮ್ಮ ಕಾಲುಗಳಲ್ಲೂ ಅಷ್ಟೇ, ಆ ಚುಚ್ಚುತ್ತಾ ಇದ್ದರೆ ಇಡೀ ಶರೀರದ ಒಂದು ಅಂಗಾಂಗಗಳು ಜಾಗೃತಗೊಳ್ತವೆ, ಆರೋಗ್ಯ ಸರಿ ಹೋಗುತ್ತೆ ಅನ್ನೋದು ಇದರ ಅರ್ಥ. ಗೊತ್ತಾಯ್ತಲ್ಲ? ಇದೆಲ್ಲ ನಾನು ಫೋಟೋ ಹಾಕ್ತೀನಿ, ಅಥವಾ ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರೆ, ರೇಖೆ ಅಂತ ಸರ್ಚ್ ಮಾಡಿದರೆ, ಅಕ್ಯುಪ್ರೆಷರ್ ಅಂತ ಚೆಕ್ ಮಾಡಿದ್ರೆ ಇವು ಬರ್ತವೆ. 2 ಇರುತ್ತೆ, 2 ತಗೊಂಡ್ರೆ ಸಾಕು. ನೋಡಿ, ಇದು ಫ್ರಂಟು, ಓಕೆಲ್ಲ? ಇದು ಫ್ರಂಟು ಮುಂದ್ಗಡೆ, ಇದು ಬ್ಯಾಕ್ ತೋರಿಸ್ತೀನಿ ನಿಮಗೆ. ಇದು ನೋಡಿ ಬ್ಯಾಕ್ ಇದು ಹಿಂದ್ಗಡೆ ನೋಡ್ರಿ, ಕಾಣಿಸ್ತಾ? ಹಿಂದ್ಗಡೆ ಇದು, ಓಕೆಲ್ಲ? ಇದು ಹಿಂದ್ಗಡೆ ಐತೆ. ಅಕ್ಯುಪ್ರೆಸ್ ಅಂತ ಬರುತ್ತೆ, ಓಕೆಲ್ಲ? ಇದು ಎಷ್ಟು ಚಿಕಿತ್ಸೆ ಅಂದರೆ ಚುಚ್ಚುವಿಕೆಯಿಂದ ಆರೋಗ್ಯ ಭಾಗ್ಯ ಅಂತ ನಾವು ಹೇಳಿದ್ರು ನಡೀತದೆ. ಹಳೆ ಕಾಲದಲ್ಲೇ ಹಚ್ಚೆ ಹಾಕ್ತಾರೆ, ಹಚ್ಚೆ ಅಂತ ಊರೂರಿಗೂ ಬರೋರು ಹೆಂಗಸರು ಅಲ್ವಾ? ಆ ರೀತಿ ಒಂದು, ಓಕೆಲ್ಲ? ಇದು ಇವತ್ತು ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಇದು ಅರ್ಥ ಆಗಿದೆ ನಿಮ್ಗೆ ಅನ್ಕೊತೀನಿ, ಅರ್ಥ ಆಗಿದೆ. ಹೀಗೆ ಇಲ್ಲೂ ಬೇರೆ ನಾನು ನಿಮಗೆ ತೋರಿಸ್ತೀನಿ, ಓಕೆಲ್ಲ? ಈ ಒಂದು ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ. ಯಾಕೆ ಋಷಿಬಲಿಗಳೆಲ್ಲ ಬರೀ ಕಾಲಲ್ಲಿ ಓಡಾಡ್ತಿದ್ರು. ಇಲ್ಲೂ ಕೆಲವರು ಮ್ಯಾಜಿಕ್ ಮಾಡ್ತಾರೆ. ಆ ಮುಳ್ಳುಗಳಿರೋ ಚಪ್ಪಲಿಗಳು ಹಾಕ್ಬಿಟ್ಟು ನಿಂತ್ಕೊಂಡಿರ್ತಾರೆ ಬಸ್ ಸ್ಟ್ಯಾಂಡ್ನಾಗ. ಅಲ್ಲಿ ಕೆಲವು ಗುರುಗಳು ಮುಳ್ಳುಗಳ ಮೇಲೆ ಬರೀ ಮುಳ್ಳುಗಳ ಚಪ್ಪಲಿಗಳಲ್ಲಿರ್ತದೆ, ಅದ್ರ ಮೇಲೆ ನಿಂತ್ಕೊಂಡಿರ್ತಾರೆ, ನೋಡಿರ್ಬೋದು ನೀವು ಅಲ್ವಾ? ಕೆಲವು ಚಪ್ಪಲಿಗಳಿಗೆ ಹಳಸನಕಾಯಿ ಇರುತ್ತಲ್ಲ, ಹಳಸನಕಾಯಿ ಅದ್ರ ಮೇಲೆ ಹೆಂಗಿರುತ್ತೆ ಮುಳ್ಳುಗಳು ಹಳಸನಕಾಯಿ ಮೇಲೆ, ಅದೇ ಥರ ಚಪ್ಪಲಿಗಳಲ್ಲೂ ಇವಾಗ ಬಂದುಬಿಟ್ಟಿದೆ. ಅಂಥ ಚಪ್ಪಲಿ ತಗೊಳ್ಳಿ. ಚಪ್ಪಲಿಗಳಲ್ಲಿ ಮುಳ್ಳು ಇರ್ತದೆ, ಕೆಲವು ಹಳಸನಕಾಯಿ ಮೇಲೆ ಯಾವ ರೀತಿ ಡಿಸೈನ್ ಇರುತ್ತೆ ಅದೇ ಥರ ಚಪ್ಪಲಿಗಳಿದೆ, ಆ ಥರದ್ದು ತಗೊಳ್ಳಿ ಬೆಸ್ಟ್. ಎನಿ ಟೈಮ್ ನಮ್ಮ ಕಾಲಿಗೆ ಕುಚ್ಚುತ್ತಾ ಇರಬೇಕು. ಆದಷ್ಟು ಬರಿಗಾಲಲ್ಲಿ ಓಡೋದ್ರೆ ಒಳ್ಳೆಯದು. ಆದರೆ ಹೊರಗಡೆ ಗಲೀಜಿರುತ್ತೆ, ಇದಿರುತ್ತೆ, ಅಲ್ಲೆಲ್ಲ ಓಡಾಡೋಕೆ ಹೋಗ್ಬೇಡಿ ಬರಿಗಾಲಲ್ಲಿ. ಏನೋ ನಿಮ್ಮ ಮನೆ ಹತ್ರ ನೀವು ಬರಿಗಾಲಲ್ಲಿ ನೋಡ್ಕೊಡಿ, ನೀಟಾಗಿರೋ ಜಾಗದಲ್ಲಿ. ಕಲ್ಲುಗಳು ಸ್ವಲ್ಪ ಕುಚ್ಚಲಿ, ಪರವಾಗಿಲ್ಲ, ಏನೂ ಇಲ್ಲ, ಆರೋಗ್ಯ ಬಗ್ಗೆ ಲಭಿಸುತ್ತೆ, ಓಕೆಲ್ಲ? ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀರಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಈ ರೀತಿ ಇಲ್ಲೊಂದು ವಿಡಿಯೋ ಹಾಕ್ಲಿಕ್ಕೆ ಎಲ್ಲರಿಗೆ ಅನುಕೂಲ ಆಗುತ್ತೆ. ನಿಮ್ಮ ಸಹಕಾರ ಇದ್ದರೆ ಎಲ್ಲರಿಗೆ ಅದೇ ಶಕ್ತಿ, ನಿಮ್ಮ ಸಹಕಾರಲ್ಲೇ ಎಲ್ಲರಿಗೆ ಶಕ್ತಿ, ಸ್ಫೂರ್ತಿ. ಅದಕ್ಕಾಗಿ ಒಂದು ಲೈಕ್ ಮಾಡೋ ಬರಿಬಿಡಿ. ಹಾಗೆ ಹಿಂದಿನ ವಿಡಿಯೋಗಳು ನೋಡಿ, ಹಾಗೆ ಮುಂದಿನ ವಿಡಿಯೋಗಳು ನೋಡಿ, ಹಾಗೆ ಕಿರ್ಲಿನ್ ಫೋಟೋಗ್ರಫಿ ಇದೆಲ್ಲ ಇದೆ. ಆಮೇಲೆ ಹೇಳೋದು ಬರೆದ್ಬಿಟ್ಟೆ ನೋಡ್ರಿ,
ಇದಕ್ಕೆ ಬರೀ ಕಡ್ಡಿ ಅಂತಲ್ಲ, ಇದಕ್ಕೆ ಸಪ್ರೇಟ್ ಒಂದು ಟೂಲ್ಸ್ ಕಿಟ್ ಇರುತ್ತೆ. ಟೂಲ್ಸ್ ಕಿಟ್ಟು ಪ್ಯಾಕೇಜಲ್ಲಿ ಬರುತ್ತೆ. ಅಕ್ಕೋ ಪ್ರೆಸರ್, ಅಕ್ಕು ಪ್ರೆಸ್, ಅಕ್ಕೋ ಪ್ರೆಸ್, ಅಕ್ಕು ಪಂಚ್, ಈ ರೀತಿ ಕೇಳಿ ಯಾವುದೋ ಒಂದು ಪದ ಸರಿಯಾಗಿ ಇಂಗ್ಲೀಷ್ ಅರ್ಥ ಆಗ್ತಾಯಿಲ್ಲ. ಅಕ್ಕೋ ಪಂಚ್ ಅಥವಾ ಅಕ್ಕೋ ಪ್ರೆಸರ್ ಇದು ತೋರಿಸಿದ್ರೆ ಸಾಕು. ಇದಕ್ಕೆ ಕಿಟ್ ಕೊಡಿ ಅಂತಾರೆ. ಕಿಟ್ಟು, ಆ ಕಿಟ್ಟು ನಿಮಗೆ ಸಿಗುತ್ತೆ ಕೆಲವು ಕಡೆ ಎಲ್ಲ. ಆ ಕಿಟ್ ತಂದು ಯಾವ ರೀತಿ ಕುಚ್ಕೊಳ್ಳೋದು ಅಂತ ಅದರಲ್ಲಿ ಇರುತ್ತೆ. ಓಕೆನಾ? ಅಷ್ಟೇ ಅಲ್ಲ, ಇದಕ್ಕೆ ಶಾಕ್ ಟ್ರೀಟ್ಮೆಂಟು ಕರೆಂಟಿಂದ ಕೂಡ ಕಂಡುಹಿಡಿತಾರೆ. ಯಾವ ಪಾಯಿಂಟಲ್ಲಿ ಕರೆಂಟ್ ಕೂಡ ಕೊಟ್ಟು ಬರೀ ಕುಚ್ಚೋದು ಅಷ್ಟೇ ಅಲ್ಲ, ಕರೆಂಟ್ ಕೊಡೋದು. ಕರೆಂಟ್ ಕೊಡೋದು. ಬಾಕ್ಸಲ್ಲಿ ಸ್ವಲ್ಪ ಕರೆಂಟ್ ಇರುತ್ತೆ, 2 ನೀಡ್ಲ್ ತಗೊಂಡು ಕೊಡೋದು. ಅದು ಇಲ್ಲಿ ಸುರ್ರು ಅನ್ನುತ್ತೆ. ಎಲ್ಲಿ ನಮ್ಮ ಶರೀರದಲ್ಲಿ ಏನು ಕಷ್ಟ ಇರುತ್ತೆ, ರೋಗ ಇರುತ್ತೆ, ಅಲ್ಲಿ ಮಾತ್ರ ನಮ್ಗೆ ಶಾಕ್ ಹೊಡಿತೆ. ಬೇರೆ ಕಡೆ ಶಾಕ್ ಹೊಡಿಯಲ್ಲ. ಅರ್ಥ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ಲ? ಬೇರೆ ಕಡೆ ಶಾಕ್ ಹೊಡಿಯಲ್ಲ. ಗೊತ್ತಾಯ್ತಾ? ಆ ಥರ ಕೂಡ ಇರುತ್ತೆ. ಎಲ್ಲಿ ಪವರ್ ಇರುತ್ತೆ ನಮ್ಮ ಶರೀರದಲ್ಲಿ, ಎನರ್ಜಿ ಜಾಸ್ತಿ ಇರುತ್ತೆ, ಅದೆಲ್ಲ ಅದರಲ್ಲಿ ನಾವು ಚೆಕ್ ಮಾಡೋದು. ಶಾಕ್ ಹೊಡಿತೆ. ಕೆಲವು ಕಡೆ ಶಾಕ್ ಹೊಡಿಯಲ್ಲ. ಗೊತ್ತಾಯ್ತಲ್ಲ? ಅದೆಲ್ಲ ಕೂಡ ಚೆಕ್ ಮಾಡ್ಕೋಬೋದು. ಸರಿಲ್ಲ? ಇಲ್ಲಿನ ತಲೆ ಮೇಲೆ ಎನರ್ಜಿ ಇದೆ, ಚಕ್ರಗಳು ಆಕ್ಟಿವೇಟು, ಅದು ಕೂಡ ಅದರಲ್ಲಿ ಚೆಕ್ ಮಾಡ್ಬೋದು. ಖಂಡಿತ ಚೆಕ್ ಮಾಡ್ಬೋದು. ನಾವೆಲ್ಲ ಫಸ್ಟು ಈ ಟೂಲ್ಸ್ ಎಲ್ಲ ನಮ್ಮದು ಸಂಶೋಧನಾ ಕೇಂದ್ರ ಆಯಿತು. ಅಲ್ಲಿ ಸಾಕಷ್ಟು ಯಂತ್ರಗಳು, ಈ ಸ್ಕ್ಯಾನರ್ಗಳೆಲ್ಲ ಇಟ್ಟಿದ್ವಿ. ಗೊತ್ತಾಯ್ತಲ್ಲ? ಓಕೆ ಅವರೇ, ಕ್ಲಾಸಲ್ಲಿ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ಮುಂದಿನ ಭಾಗ ಬೇರೆ ಮಾಡೋಣ. ಇದೇ ಥರ ಯಾವುದೋ ಒಂದು ನಿಮಗೆ ವೈಜ್ಞಾನಿಕವಾಗಿ, ಆಧ್ಯಾತ್ಮಿಕವಾಗಿ ಏನೋ ಒಂದು ತೋರಿಸ್ತೀನಿ. ನೀವು ಪ್ರೋತ್ಸಾಹ ಇರಬೇಕು. ಲೈಕ್ ಮಾಡೋದು ಬರಿಬೇಡಿ. ಓಕೆನಾ? ಅವ್ರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವೀಡಿಯೋಗಳು ನೋಡಿ, ಇದ್ರಲ್ಲಿ ನೋಡಿ. ಓಕೆ? ನಿಮ್ಗಳದಾಗಲಿ, ನೀವು ಯಾರು ಇಷ್ಟಪಡ್ತಾ ಒಳ್ಳೆಯವರು ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.